ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಕಾವೇರಿ ಕಿಡ್ನಾಪ್ ಮಾಡಿದ್ದು ಯಾರು ಅನ್ನೋದು ರಿವೀಲ್ ಆಗಿದೆ. ಖಂಡಿತವಾಗ್ಲೂ ಇದನ್ನು ಮಾಡಿದ್ದು ಬೇರೆ ಯಾರೂ ಅಲ್ಲ. ನಾವು ಯಾರ ಮೇಲೆ ಡೌಟ್ ಪಟ್ಟಿದ್ವೋ ಅವರೇ ಆಗಿದ್ದಾರೆ. ಖಂಡಿತ ನಮ್ಮ ಪ್ರೊಡಕ್ಷನ್ ನಿಜವಾಗಿದೆ. ಇಲ್ಲಿ ಕಾವೇರಿನ ಕಿಡ್ನಾಪ್ ಮಾಡಿದ್ದು ಅವರ ಅಣ್ಣ ಸತ್ಯನೇ ಆಗಿದ್ದಾರೆ. ಏನಪ್ಪ ಇದು ಸತ್ಯ ಕಾವೇರಿನ ಕಿಡ್ನಾಪ್ ಮಾಡಿದ್ರ? ಇದರಿಂದ ಇರ್ತಕ್ಕಂಥ ಉದ್ದೇಶ ಏನು? ಯಾಕೆ ಕಿಡ್ನಾಪ್ ಮಾಡಿದ್ರು ಸತ್ಯ ಎಲ್ ಫೀಸ್ ಏನಾದರೂ ರಿವೀಲ್ ಆಯಿತಾ? ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸತ್ಯ ಅವರು ತುಂಬ ಯೋಚನೆ ಮಾಡ್ತಿದ್ದಾರೆ. ಪೊಲೀಸ್ ಅವರು ಹೇಳಿದ ಮಾತುಗಳನ್ನ ನೆನಪು ಮಾಡ್ಕೊತಿದ್ದಾರೆ. ಪೊಲೀಸ್ ಅವರು ಹೇಳಿದ್ರು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಕಾವೇರಿ ಕಿಡ್ನಾಪ್ ಆಗಿರೋ ವಿಶ್ವ ಜಗತ್ತಿನ ಮುಂದೆ, ಸಮಾಜದ ಮುಂದೆ ಬರಬಾರ್ದು, ಯಾರಿಗೂ ಕೂಡ ಗೊತ್ತಾಗಬಾರ್ದು. ಗೊತ್ತಾದರೆ ಖಂಡಿತ ಎಡವಟ್ಟಾಗತ್ತೆ, ಕಾವೇರಿಗೆ ತೊಂದರೆ ಆಗತ್ತೆ ಅಂತ. ಆದರೆ ರಾಣಿ ಮಾಡಿದಂಥ ಕೆಲಸದಿಂದ ಇವತ್ತು ಮೀಡಿಯಾದಲ್ಲೆಲ್ಲ ಕೂಡ ಕಾವೇರಿ ಬಗ್ಗೆನೇ ಪ್ರಸಾರವಾಗ್ತದೆ. ಕಾವೇರಿ ಕಿಡ್ನಾಪ್ ಆಗಿದ್ದಾರೆ, ಕಾವೇರಿ ಕಾಣಿಸ್ತಿಲ್ಲ, ಆಕೆನೇ ಎಸ್ಕೇಪ್ ಆಗಿದ್ದಾಳು, ಆಕೆಯನ್ನು ಯಾರಾದರೂ ಎತ್ಕೊಂಡು ಹೋಗಿದ್ದಾರೋ ಅಂತ ಹೇಳಿ ಎಲ್ಲ ಕಡೆ ವಿಷಯಗಳು ರಾರಾಜಿಸ್ತದೆ. ಇದರ ನಡುವೆ ಈ ಕಡೆ ಪೊಲೀಸವರು ಯಾವುದೇ ಕಾರಣಕ್ಕೂ ಮತ್ತೆ ಮೀಡಿಯಾದವರು ಬಂದಾಗ ವಿಷಯವನ್ನು ನೀವು ಮಾತಾಡೋಕ್ಕೆ ಹೋಗಬೇಡಿ, ಸೈಲೆಂಟ್ ಆಗಿರಿ. ಅವ್ರು ಎಷ್ಟೇ ಪ್ರಶ್ನೆ ಕೇಳಿದ್ರು ಕೂಡ ನೀವು ಉತ್ತರಿಸಬೇಡಿ. ಜೊತೆಗೆ ನಮ್ಮ ಪೊಲೀಸವ್ರಿಗೂ ಕೂಡ ಹೇಳ್ತೀವಿ, ಜೊತೆಗೆ ಏನಾದರೂ ಕಾವೇರಿ ವಿಷಯ ಎಡವಟ್ಟಾಯಿತು ಅಂದರೆ ಖಂಡಿತ ನಮ್ಮ ಕೈಲಿರುವುದಿಲ್ಲ. ಖಂಡಿತ ಕಾವೇರಿ ಹೊರಗಡೆನೆ ಬರುವುದಕ್ಕಾಗೋದಿಲ್ಲ, ಅಂಥ ಒಂದು ದುಸ್ಥಿತಿಗೆ ಹೋಗಬೇಕಾಗತ್ತೆ ಅಂತ ಹೇಳಿದಂಥ ಮಾತುಗಳನ್ನ ಸತ್ಯವರು ನೆನಪು ಮಾಡ್ಕೋತಾರೆ. ನಂತರ ರಾಣಿ, ನಿನ್ನ ಫ್ರೆಂಡು ಬರದೇ ಇದ್ದಿದ್ರೆ ಏನಮ್ಮ ಆಗ್ತಿತ್ತು, ನೀನು ಯಾಕೆ ಜೊತೆ ಹೋಗುತ್ತೆ ಮಕ್ಕಳ ಅಂತ ಹೇಳಿ ಸತ್ಯವರು ರಾಣಿಯನ್ನು ಪ್ರಶ್ನೆ ಮಾಡ್ತಾರೆ. ಆಗ ರಾಣಿ, ಅದು ಮಾಮ ಅವರು ಅಮ್ಮನ ಬಗ್ಗೆ ಗೊತ್ತು ಅಂತ ಹೇಳಿದರು, ಹಾಗಾಗಿ ನಾನು ಅವ್ರ ಜೊತೆ ಹೋದೆ. ನಾನು ಅವ್ರ ಜೊತೆ ಹೋಗಿದ್ದತ್ರ ಖಂಡಿತವಾಗ್ಲೂ ಅವ್ರ ಅಮ್ಮನ ತೋರಿಸ್ತಿದ್ರು ಅಂತ ಅನ್ಸುತ್ತಲ್ವ, ಅವ್ರಿಗೆ ಅಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಿತ್ತೇನೋ, ನಾನು ಅವ್ರ ಜೊತೆ ಹೋಗ್ಬಿಡ್ಬೇಕಿತ್ತೇನೋ ಅಂತ ಹೇಳಿ ರಾಣಿ ಹೇಳಿದಾಗ, ಇಲ್ಲ ಕಂದ, ಅವರು ನಿನ್ನನ್ನು ಎತ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಖಂಡಿತ ನಿನ್ಗೆ ಅಮ್ಮನ ತೋರಿಸ್ತಿರ್ಲಿಲ್ಲ ಅಂತ ಸತ್ಯ ಅವ್ರು ಹೇಳ್ತಾರೆ. ಆದರೂ ಕೂಡ ಫ್ರೆಂಡ್ ಹೇಳ್ತಿದ್ರು ಇದನ್ನೆಲ್ಲ ಮಾಡಿಸಿದ್ದು ವರದ ಅಂತ. ಹಾಗಿದ್ರೆ ಯಾರು ಮಾಮ ಅದು ವರದ? ತೇಜು ಅವರ ಅಪ್ಪನ ಅಂತ ಹೇಳಿ ರಾಣಿ ಕೇಳಿದಾಗ ತಬ್ಬಿಬ್ಬಾಗ್ಬಿಡ್ತಾರೆ ಸತ್ಯ ಅವರು. ಇಲ್ಲ ಕಂದ, ಅದು ಬೇರೆ ವರದ, ನೀನು ಯಾಕೆ ಅವ್ರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಹೇಳಿ ಸುಮ್ಮನಿರಿಸ್ತಾರೆ. ಈ ಕಡೆ ಓದ್ಕೊಳ್ಳೆ, ನೀನು ಯಾಕೆ ಓದ್ಕೋತಾ ಇಲ್ಲ, ಓದ್ಕೋ ಲೋಹಿತ ಅಂತ ಅಮ್ಮ ಹೇಳ್ತಿದ್ರೆ, ಎಲ್ಲಮ್ಮ ಬರೋಕ್ಕಾಗತ್ತೆ, ಕಾನ್ಸಂಟ್ರೇಟೇ ಮಾಡೋಕ್ಕಾಗ್ತಿಲ್ಲ ನನಗೆ ಓದಿಕೆ ಅಂತಕ. ಹೌದೌದು, ಏನು ಮಾಡೋಕ್ಕಾಗತ್ತೆ, ನಮ್ಮ ಹಣೆ ಬರ. ಈಗ ಮನೆ ಮುಂದೆ ಪೊಲೀಸವರು ಇದನ್ನು ರೌಡಿಗಳು ಇದೆಲ್ಲ ನೋಡ್ತಿದ್ರೆ ನಮ್ಮ ಮಕ್ಕಳಿಗೆ ಏನು ತೊಂದರೆ ಆಗ್ಬಿಡುತ್ತೋ ಅನ್ನೋ ಗಾಬರಿ ಆಗ್ತದೆ ಅಂತ ಹೇಳಿ ಅಜ್ಜಿ ಮತ್ತು ಸರಳ ಇಬ್ಬರು ಕೂಡ ಹೇಳಿದಾಗ, ಹಾಗಿದ್ರೆ ರಾಣಿಗೆ ಏನಾದರೂ ಪರವಾಗಿಲ್ವಾ, ರಾಣಿ ಕೂಡ ಒಂದು ಚಿಕ್ಕ ಮಗುನೇ ತಾನೆ, ಒಬ್ರನ್ನ ಬೇರೆ ರೀತಿ ಕಾಣೋದು ತಪ್ಪಲ್ವಾ ಅಂತ ಸತ್ಯ ಅವ್ರು ಹೇಳ್ತಿದ್ದಾರೆ. ಹೌದೌದು, ನನ್ನ ಮಕ್ಕಳಿಗೆ ಏನಾದರೂ ಪರವಾಗಿಲ್ಲ, ರಾಣಿಗೆ ಒಳ್ಳೇದಾಗಬೇಕು ಅಂತ ಹೇಳಬೇಕಾ? ನಿಜ ಹೇಳಬೇಕು ಅಂದರೆ ಇಲ್ದೆಲ್ಲ ಅವಳಿಂದನೇ ಆಗಿತ್ತು, ಅವಳಿಂದನೇ ಇಷ್ಟೆಲ್ಲ ಆಗ್ತಿರೋದು ಅಂತ ಹೇಳಿ ಸರಳ ಹೇಳ್ತಾರೆ. ದಯವಿಟ್ಟು ಅತ್ತೆ ಕ್ಷಮಿಸ್ಬಿಡಿ, ಇನ್ನು ಮುಂದೆ ನನ್ನಿಂದ ಯಾವುದೇ ತಪ್ಪಾಗೋದಿಲ್ಲ ಮಾಮ, ನಾನು ಯಾರೇ ಕರೆದ್ರೂ ಕೂಡ ನಾನು ಹೋಗೋದಿಲ್ಲ, ಪೊಲೀಸ್ ಅಂಕಲ್ ಹೊರಗಡೆನೇ ಇರ್ತಾರಲ್ವ, ಅವ್ರಿಗೆ ಹೇಳಿನೇ ಏನೇ ಇದ್ರೂ ಮಾಡ್ತೀನಿ ಅಂತ ಹೇಳಿ ರಾಣಿ ಹೇಳ್ತಾರೆ. ಅಯ್ಯಯ್ಯೋ, ಇವಾಗ ಬುದ್ಧಿ ಬರ್ತದೆ, ಅಮ್ಮ ಮಗಳಿಂದ ನಾವು ಏನೇನೆಲ್ಲ ಅನುಭವಿಸ್ಬೇಕು, ನಮ್ಮ ಹಣೆ ಬರ, ನಮ್ಮ ಕರ್ಮ ಅಂತ ಹೇಳಿ ಸರಳ ಅವರು ನಿಜಕ್ಕೂ ಕೂಡ ಕೋಪ ಮಾಡ್ಕೊತಿದ್ದಾರೆ, ಸೆಟ್ ಮಾಡ್ಕೊತಿದ್ದಾರೆ. ಆಗ ಇಲ್ಲಿ ಸತ್ಯವರು, ಇಲ್ಲ ರಾಣಿ ಹಣೆ ಬರ ಇನ್ನು ಮುಂದೆ ನಾನು ಬದಲಾಯಿಸ್ತೀನಿ ಅಂದಾಗ, ಏನು ನೀವು ಹಣೆ ಬರ ಬದಲಾಯಿಸೋಕ್ಕಾಗತ್ತಾ ಅಂತ ಸರಳವರು ಸತ್ಯವರನ್ನು ಕೇಳಿದಾಗ, ಹೌದು ನಾನೇ ರಾಣಿನ ಹಣೆ ಬರನ ಬದಲಾಯಿಸ್ತೀನಿ ಅಂತ ಹೇಳ್ತಾರೆ. ಏನಿದು ಇಷ್ಟು ವಿಚಿತ್ರವಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಿ ಸರಳ ಮತ್ತು ಅವರ ಅಮ್ಮಂಗೆ ಅನಿಸುತ್ತೆ. ತದನಂತರ ಆಯ್ತ ಕಡೆ ಬಾಲ ವರದನ ಮನೆಗೆ ನೇರವಾಗಿ ಹೋಗಿದ್ದಾರೆ. ಈ ವರದ, ಬಾರೋ ಇಲ್ಲಿ, ನನ್ನ ಹೆಂಡತಿನೇ ಎತ್ತಾಕೊಂಡು ಹೋಗಿದ್ಯಾ, ನನ್ನ ಮಗಳ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹುಡುಗರನ್ನ ಕಳಿಸ್ತೀಯಾ, ತಕ್ಕತ್ತಿದ್ರೆ ನನ್ನ ಮುಂದೆ ಬಾರು ಅಂತ ಹೇಳಿ ಬಾಲ ಮಾತಾಡ್ತಿದ್ದಾಗೆ ವರದ ಅಲ್ಲಿಗೆ ಬರ್ತಾರೆ. ವರದ ಬಂದಿದ್ದೆ, ಏನಿದು ಇಷ್ಟು ದಿನ ಬಾಸು ಅಂತಿದ್ದವನು ಬಾಯಲ್ಲಿ ಇವತ್ತು ವರದ ಅಂತ ಕರೀತಾ ಇದೆಯಾ ಅಂದಾಗ, ನಿನ್ನನ್ನು ವರದ ಅಂತ ಕರೀತೆ, ಇನ್ನೇನು ಮಾಡಬೇಕು, ನನ್ನ ಮಗಳ ತಂಟೆಗೆ ಬರ್ತೀಯಾ, ಏನು ಮಾಡ್ತೀನಿ ಅಂತ ಗೊತ್ತಾ ಅಂದಾಗ, ಏನು ಮಾಡ್ತೀಯಾ, ನಾನು ಯಾವತ್ತೂ ಕೂಡ ನಿನ್ನಂಥವ್ನ ಮುಂದೆ ಕೈ ಕಟ್ಟಿ ಕೂತ್ಕೋತೀನಿ ಅಂತ ಅಂದ್ಕೊಂಡ್ಯಾ ಅಂತ ಹೇಳಿ ನಿನ್ನ ಕಥೆನೇ ಮುಗಿಸ್ತೀನಿ ಅಂತ ಹೇಳಿ ವರದ ಅಲ್ಲಿ ಮುಂದೆ ಹಾಕ್ತಾರೆ. ಆದರೆ ಒಂದು ಕ್ಷಣ ಮಾತ್ರದಲ್ಲಿ ಎಲ್ಲವೂ ಕೂಡ ಬದಲಾಗಿ ಹೋಗುತ್ತೆ. ಯಾಕಂದರೆ ಇಲ್ಲಿ ಬಾಲ ಹಾಗೆ ತಿರುಗಿಸಿ ವರದನ ಹಣೆಗೆ ಇಟ್ಬಿಡ್ತಾರೆ. ಫೈನಲಿ ನಿನ್ನ ಕಥೆಯನ್ನೇ ನಾನು ಮುಗಿಸ್ಬೇಕಾಗತ್ತೆ ಅಂತ ಹೇಳಿ ಬಾಲ ಹೇಳ್ತಿದ್ದಾಗೆ, ವರದ ಏನು ಮಾಡ್ತಿದ್ಯಾ ಬಾಲ, ಸುಮ್ಮನೆ ಇದ್ಬಿಡು, ನಾನು ಏನೂ ಮಾಡಿಲ್ಲ ಅಂತಿದ್ದಾರೆ. ನೀನು ಮಾಡಿದೆ, ಇನ್ನು ಯಾರು ಮಾಡೋಕ್ಕಾಗತ್ತೆ, ನಿನ್ನಿಂದಾಗಿ ನನ್ನ ಮಗಳಿಗೆ ಇವತ್ತು ತೊಂದರೆ ಆಗ್ತಿತ್ತು, ನನ್ನ ಹೆಂಡತಿ ಕಾಣಿಸ್ತಿಲ್ಲ, ಇದಕ್ಕೆಲ್ಲ ನೀನೇ ಕಾರಣ ಅಲ್ವಾ, ನನ್ನ
ಹೆಂಡ್ತಿನ ಎಲ್ಲಿಟ್ಟಿದ್ಯಾ ಅಂತ ಬಾಲ ಕೇಳಿದಾಗ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಕಾವೇರಿಗೆ ನನಗೇನು ಮಾಡಿಲ್ಲ ಅಂತಲೇ ವ್ರತ ಹೇಳ್ತಿದ್ದಾರೆ. ಆಗ ಇಲ್ಲಿ ಬಾಲ, ನೀನೇನಾದರೂ ಮಾಡಿದರೆ ಖಂಡಿತ ನಿನ್ನನ್ನಂತೂ ಸುಮ್ಮನೆ ಬಿಡುವುದಿಲ್ಲ, ನನ್ನ ಬದುಕನ್ನೇ ಹಾಳು ಮಾಡಿದೆ, ನನ್ನ ಹೆಂಡತಿ ತಪ್ಪು ಮಾಡದೇ ಇದ್ದರೂ ನನ್ನ ಹೆಂಡತಿ ತಪ್ಪು ಮಾಡ್ತಾಳೆ ಅಂತ ನಂಬಿಸ್ದೆ, ಇವತ್ತು ನನ್ನ ಸಂಸಾರನೇ ಹಾಳಾಗೋಯ್ತು, ನನ್ನ ಹೆಂಡತಿ ಮಗುಗೆ ಏನೇ ಹೆಚ್ಚು ಕಡಿಮೆ ಆದರೂ ನಿನ್ನನ್ನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿದೆ. ಇಲ್ಲಿ ಬಾಲ ವರದಾಗೆ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ. ಇದೆಲ್ಲವನ್ನ ಕೂಡ ಸಾರಿಕಾ ಕೇಳಿಸ್ಕೊಂಡಿದ್ದೆ, ಕಣ್ಣೀರು ಹಾಕ್ತಿದ್ದಾರೆ. ಆ ಕಡೆ ಕಾವೇರಿ ನಿಜಕ್ಕೂ ಬೆಚ್ಚ ಬೀಳ್ತಿದ್ದಾರೆ ತನ್ನ ಮಗಳಿಗೆ ಏನಾಗೋಯ್ತು ಅಂತ ಹೇಳಿ. ತಕ್ಷಣ ಊಟ ಎಲ್ಲವನ್ನ ಕೂಡ ಇಟ್ಟಿರ್ತಾರೆ. ಅದನ್ನು ನೋಡಿದ್ದೆ, ಒಂದು ಪೇಪರನ್ನು ನೋಡ್ತಾರೆ. ಒಂದು ಪೇಪರಲ್ಲಿ ಕಾಣೆ ಆಗಿದ್ದಾರೆ ನನ್ನಮ್ಮ, ದಯವಿಟ್ಟು ಬೇಗ ಬಾ ಅಮ್ಮ ಅಂತ ಹೇಳಿ ರಾಣಿ ಹೇಳಿದಂಥ ಮಾತುಗಳು, ಪೋಸ್ಟರ್ಸ್ ಎಲ್ಲವೂ ಕೂಡ ಇರುತ್ತೆ. ಅದನ್ನು ನೋಡಿದೆ ಕಾವೇರಿ ಕಣ್ಣೀರು ಹಾಕ್ತಿರ್ತಾರೆ. ಅಷ್ಟರಲ್ಲಿ ಈ ಕಡೆ ಬಾಲ ಮನೆಗೆ ಸಾರಿಕಾ ಬರ್ತಾರೆ. ಬಿಟ್ಟಾಗಿದೆ ನಿನಗೆ ಅಂತ ಹೇಳಿ ಫಸ್ಟ್ ಏಡ್ ಮಾಡ್ತಿದ್ದಾರೆ. ಪರವಾಗಿಲ್ಲ ಬಿಡು, ನನ್ನ ಹೆಂಡತಿ ಮತ್ತು ಮಗಳು ನಿಜಕ್ಕೂ ಎಷ್ಟು ಸಂಕಟ ಅನುಭವಿಸ್ತಿದ್ದಾರೆ, ಇವತ್ತು ಇದಕ್ಕೆಲ್ಲದಕ್ಕೂ ಕೂಡ ನಾನೇ ಕಾರಣ ಆಗಿಬಿಟ್ಟೆ. ನಿಮ್ಮ ಅಣ್ಣ ನನ್ನ ಮಕ್ಕಳ ಮೇಲೇ ಮಗು ಅನ್ನೋದನ್ನು ಕೂಡ ನೋಡಿದೆ ಅಟ್ಯಾಕ್ ಮಾಡ್ಸೋಕೆ ಹೋಗಿದ್ದ ಅಂದಾಗ ಗೊತ್ತಾಯಿತು, ದಯವಿಟ್ಟು ಕ್ಷಮಿಸ್ಬಿಡು ಬಾಲ, ಅದಕ್ಕೆ ಕ್ಷಮೆ ಕೇಳ್ತಿದ್ದೀನಿ ಅಂದಾಗ ಎಷ್ಟು ನಿನಗೂ ಮತ್ತು ವರದಾಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ. ಅವ್ನು ನೋಡಿದ್ರೆ ಎಷ್ಟು ಕಡಕ ಕ್ರೂರಿಯಾಗಿ ನಡ್ಕೋತಾನೆ, ನೀನು ನೋಡಿದ್ರೆ ಎಷ್ಟು ಒಳ್ಳೆಯವಳು ಅಂತ ಹೇಳಿ ಬಾಲ ಹೇಳ್ತಾರೆ. ಪರವಾಗಿಲ್ಲ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ಕೂಡ ಒಳ್ಳೆಯದಾಗತ್ತೆ ಅಂದಾಗ ಒಳ್ಳೆಯದಾಗಲೇಬೇಕು, ನನ್ನ ಹೆಂಡತಿ ಕಾವೇರಿ ಸಿಗಲೇಬೇಕು, ನನ್ನ ಮಗಳನ್ನ ನಾನು ಕಾಪಾಡಿಕೊಳ್ಳೇಬೇಕು ಅಂತ ಹೇಳಿ ಬಾಲ ಹೇಳ್ತಿದ್ದಾರೆ. ತದನಂತರ ನಿನ್ನ ಮಗಳಿಗೇನೂ ಆಗೋದಿಲ್ಲ ಅಂತ ಸಾರಿಕಾ ಹೇಳಿದಾಗ, ಏನೂ ಆಗಬಾರ್ದು, ಅದೇ ಕಾರಣಕ್ಕೆ ಸತ್ಯನ ಮನೆ ಮುಂದೆನೇ ಹೋಗಿ ಕಾಯ್ತಾ ಇರ್ತೀನಿ, ನನ್ನ ಹೆಂಡತಿ ಕಾವೇರಿ ಎಲ್ಲೇ ಇದ್ದರೂ ಕೂಡ ನಾನು ಹುಡುಕ್ತೀನಿ, ವರದ ನನ್ನ ಮಗಳಿಗೆ ನನ್ನ ಹೆಂಡತಿಗೆ ಏನಾದರೂ ಮಾಡಿದ್ರೆ ಖಂಡಿತ ಅವನನ್ನಂತೂ ಬಿಡುವುದಿಲ್ಲ ನಾನು ಅಂತ ಹೇಳಿ ಅಲ್ಲಿಂದ ಸತ್ಯವರ ಮನೆಗೆ ಹೊರಟು ಬಿಡ್ತಾರೆ ಬಾಲ. ಆ ಕಡೆ ಸಾರಿಕಾ, ಏನಿದು ಬಾಲ, ಯಾವಾಗಲೂ ಹೆಂಡತಿ ಮಗಳು ಅಂತಲೇ ಹೇಳ್ತಿರ್ತಿಯಲ್ಲ, ನಿನ್ನ ಬಾಯಲ್ಲಿ ನನ್ನ ಹೆಸರೇ ಬರುವುದಿಲ್ವಾ, ನಿನ್ನ ನನ್ನ ಪ್ರೀತಿನೇ ಅರ್ಥ ಆಗೋದಿಲ್ಲ ಅಲ್ವಾ, ಇದಕ್ಕೆಲ್ಲ ಕಾರಣ ಕಾವೇರಿ ಮತ್ತು ನಿನ್ನ ಮಗಳು, ಅವರೇ ಇಲ್ಲ ಅಂದರೆ ಆಗ ನಿನ್ನ ಪ್ರೀತಿ ನನ್ನ ಕಡೆ ತಿರ್ಗತ್ತ, ಆ ರೀತಿ ನಾನು ಮಾಡ್ತೀನಿ ಅಂತ ಸಾರಿಕಾ ಅನ್ಕೋತಾರೆ. ಎತ್ತ ಕಡೆ ಕಾವೇರಿ ಮುಂದೆ ಕೊನೆಗೂ ಮತ್ತೆ ಆ ಮಾಸ್ಕ್ ಮ್ಯಾನ ಎಂಟ್ರಿ ಕೊಡ್ತಾರೆ. ನನ್ನ ಮಗಳಿಗೆ ನನಗೆ ಇಲ್ಲಿದ್ದೀನಿ ಏನಿದ್ದೀನಿ ಅನ್ನೋ ಕಾತ್ರಕ್ಕೆ ಇದೆ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ಯಾಕೆ ಕೂಡ ಹಾಕಿದ್ರ ಅಂತ ಕಾವೇರಿ ಕೇಳ್ತಿದ್ದಾಗಲೇ ಮುಖಕ್ಕೆ ಹಾಕಿರ್ತಕ್ಕಂಥ ಮಾಸ್ಕನ್ನು ರಿಮೂವ್ ಮಾಡ್ತಾರೆ. ನೋಡಿದ್ದೆ ಕಾವೇರಿ ಶಾಕ್ ಆಗ್ತಿದ್ದಾರೆ, ಬಿಕಾಸ್ ಅದು ಬೇರೆ ಯಾರೂ ಅಲ್ಲ, ಕಾವೇರಿ ಅಣ್ಣ ಸತ್ಯ ಆಗಿದ್ದಾರೆ. ಅಣ್ಣ ನೀನ ಅಂದಾಗ, ಹೌದು ನಾನೇ ನಿನ್ನ ಕಿಡ್ನಾಪ್ ಮಾಡಿದ್ದು ಅಂದಾಗ, ಯಾಕಣ್ಣ ಈ ರೀತಿ ಮಾಡಿಬಿಟ್ಟ ಅಂದಾಗ, ಯಾಕೆ ಅಂದರೆ ನಿನಗೋಸ್ಕರ, ನನಗೋಸ್ಕರ, ರಾಣಿಗೋಸ್ಕರ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ನೀನು ಅಂತ ಕಾವೇರಿ ಕೇಳಿದಾಗ, ಹೌದು ನಾನು ಸರಿಯಾಗಿ ಮಾತಾಡ್ತಿದ್ದೀನಿ, ನೀನು ಅವತ್ತು ಹೋಗೋದಿನ ಏನು ಹೇಳ್ದೆ ಹಿಂದಿನ ದಿನ ರಾತ್ರಿ, ನನಗಲ್ಲಿ ಪ್ರೀತಿ ಕಾಳಜಿ ಏನೂ ಇಲ್ಲ, ನನಗಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ, ನನ್ನ ಮಗಳಿದ್ಲೂ ಇದ್ದೆ, ಆದರೆ ಇವಾಗ ನಾನು ಹೇಗಿರಲಿ, ನಾನು ಜೈಲಿಗೆ ಹೋಗೋದಿಲ್ಲ ಅಂತ ಹೇಳಿದೆ ಅಲ್ವಾ, ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು ಅಂತ ಸತ್ಯ ಹೇಳಿದಾಗ, ಇದೆಲ್ಲ ಕಾನೂನು ಬಾಹಿರ ಅಣ್ಣ, ತೊಂದರೆ ಆಗುತ್ತೆ ಅಂದಾಗ ಏನೂ ಆಗೋದಿಲ್ಲ, ಅದೆಲ್ಲವನ್ನೂ ಕೂಡ ನಾನು ನೋಡ್ಕೋತೀನಿ, ಖಂಡಿತವಾಗ್ಲೂ ನೀನು ನಿನ್ನ ಅಣ್ಣ ನಿನ್ನ ಮಗಳ ಜೊತೆ ಚೆನ್ನಾಗಿದ್ದೇ ಇರ್ತೀಯ ಅಂತ ಹೇಳಿ ಸತ್ಯವರು ಹೇಳ್ತಿದ್ದಾರೆ. ಈ ಕಡೆ ರಾಣಿ ಮನೆಗೆ ಬಾಲ ಬಂದಿದ್ದಾರೆ. ರಾಣಿ ಹೋಗಿದ್ದೆ ಬಾಲ ಕೈಗೆ ತಾಯ್ತವನ್ನು ಕಟ್ತಿದ್ದಾರೆ. ಯಾಕಮ್ಮ ಇದು ಅಂದಾಗ, ನೀವು ನನ್ನನ್ನು ನೋಡೋಕೆ, ನನ್ನನ್ನು ಕಾಪಾಡ್ಕೊಳ್ಳೋಕ್ಕೆ ನೀವಿದ್ದೀರಾ, ಆದರೆ ನಿಮ್ಮನ್ನು ಕಾಪಾಡ್ಕೊಳ್ಳೋಕ್ಕೆ ಯಾರಿದ್ದಾರೆ, ಹಾಗಾಗಿ ತಾಯ್ತ ಕಟ್ಟಿದ್ರೆ ದೇವರೇ ನಿಮ್ಮನ್ನು ಕಾಪಾಡ್ತಾನೆ ಅಂತ ಹೇಳಿ ರಾಣಿ ಹೇಳ್ತಾರೆ. ಹಾಗಿದ್ರೆ ಮುಂದೇನಾಗುತ್ತೆ ನಮ್ಮ ವಿಜುವನು.